ಒಳಗ ಆಗಿ ಹೋಗಿರ್ತಕ್ಕಂತ ಯಾರು ಸಂತ ಸಕುಬಾಯಿ. ಹೌದ್ ಜಗತ್ತದಲ್ಲಿ ಸಂತ ಸಕುಬಾಯಿ ಹೆಣ್ಮಗಳಾಗಿರ್ತಕ್ಕಂಥವಳು ಹೆಂಗ ದುಡ್ದಾಳ, ಹೆಂಗ ಪಡೆದಾಳ, ಆ ಭಗವಂತನನ್ನು ಹೆಂಗ ಒಲಿಸಿಕೊಂಡಾಳ ಅನ್ನೋದು ಇಲ್ಲಿ ಹೇಳೋದದ. ಹೇಳುದದ. ಸಂತ ಸಕುಬಾಯಿ ಆ ಸಣ್ಣಾಕಿದ್ದಾಗಿನ ತವರ ಮನಿ ಒಳಗ ಏನಕ್ಕಿಯಲ್ಲಿ ಧರ್ಮ ಇತ್ತಪ್ಪ ಅಂತ ಕೇಳಿದ್ರ ಏನಪ್ಪ? ಒಂದು ಸಂತರ ಕೀರ್ತನೆ ಕೇಳುದು, ಭಜನೆ ಕೇಳುದು. ಆ ಸಂತರ ಒಳಗ ಕಾಲ ಕಳಿತಿದ್ರು ಸಂತ ಸಕುಬಾಯಿ. ಹೌದಾ? ಅದೇ ಸಂತ ಸಕುಬಾಯಿ ಸಂತರ ಒಳಗ ಕಾಲ ಕಳೆದ್ರಾಗ ಆ 18-20 ವರ್ಷ ತುಂಬಿ ಬತ್ತು ಮದುವೆ ಮಾಡಿ ಗಂಡನ ಮನೆಗೆ ಕೊಡ್ತಾರ. ಸಂತ ಸಕುಬಾಯಿನ ಗಂಡನ ಮನೆಗೆ ಕೊಟ್ಟ ಕಾಲದೊಳಗ ಗಂಡನ ಮಣಿಯವರು ಸಂತರಂದ್ರ ಯಾರ, ಸಾಧುರಂದ್ರ ಯಾರ, ಮಹಾತ್ಮರಂದ್ರ ಯಾರ ಗೊತ್ತಿರುವುದಿಲ್ಲ. ಅವಾಗ ಈ ಸಂತ ಸಕುಬಾಯಲ್ಲಿ ಏನ್ ಮೂಡ್ತದ? ಏನ್ ಮೂಡ್ತದಪ್ಪ? ಸಂತರಂದ್ರ ಹೆಂಗಿರ್ಬೇಕು, ಸಂತರೊಳಗ ನಾವು ಹೆಂಗಿರ್ಬೇಕು, ದಿಂಡ್ಯಾದೊಳಗ ನಾವು ಹೆಂಗಿರ್ಬೇಕು, ಪಾಂಡವರಂಗನ ಹೆಂಗ ಹೊಲಿಸ್ಕೋಬೇಕು ಅನ್ನೋದು ಈಕೆ ಹಂಬಲ್ ಹರಿತದ. ಹೌದಾ? ಈಕೆ ಸಂತ್ರ ಅಂದ್ರೆ ಆ ಮನೆಯವರ ಸಂತ್ರ ಅಲ್ಲ ಅಂತೇಳಿ ಹಿಂಗ ಧಿಕ್ಕಾರ ಮಾಡ್ತಿರ್ತಾರ ಮನೆಯೊಳಗ ಅತ್ತಿ ಮಾವ ಗಂಡ. ಹೌದು ಹೌದು ಹೌದು. ಅವಾಗ ಆ ಸಂತ ಸಕುಬಾಯಿ ಊರೊಳಗ ಆ ಊರ ಬಾಜುಕ್ ಹಾಸಿ ದಿಂಡೆ ಹೋಗ್ತಿತ್ತು, ಪುಣ್ಯಾತ್ಮರೇ ದಿಂಡೆ ಹೋಗ್ತಿತ್ತು. ಹೌದು. ಅವಾಗ ಸಂತ ಸಕುಬಾಯಿ ವಿಚಾರ ಮಾಡ್ತಾಳ ಮನುಷ್ಯನೊಳಗ. ಏನಂತ ವಿಚಾರ ಮಾಡ್ತಾಳ? ವಿಚಾರ ಮಾಡಿ ನಾ ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡ್ಬೇಕು, ನನ್ನ ಗಂಡ ಅತ್ತಿ ಮಾವ ಬಿಡವಲ್ರು. ಹೌದು, ಬಿಡವಲ್ರು. ಹೆಂಗಾರೆ ಮಾಡಿ ಪಂಡ್ರಾಪುರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಒಂದು ಕೊಡ ತಗೊಂಡು ನದಿ ನೀರಿಗೆ ಹೋಗ್ತಾನಂತ ಸುಳ್ಳು ಹೇಳಿ ಅದೇ ಕೊಡ ತಗೊಂಡು ತಂದು ನದಿ ಮ್ಯಾಲ ನೀರು ತುಂಬಿಟ್ಟು ಅದೇ ದಿಂಡೇದ ಹಿಂಬಾಲ ಹೋಗಿ ಬಿಡ್ತಾಳ. ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡ್ಲಿಲ್ಲ. ಹೌದು. ಅವಾಗ ಇದು ಯಾರಿಗೆ ಚಿಂತೆ ಬಿತ್ತು? ಯಾರಿಗೆಪ್ಪ? ಸಾಕ್ಷಾತ್ ಪಂಡರಿಪುರದ ಪಾಂಡುರಂಗಗ ಚಿಂತೆ ಬಿತ್ತಿ ಮಾತ. ಹೌದು, ಪಾಂಡುರಂಗಗ ಚಿಂತೆ ಬಿತ್ತಲ್ಲ. ಯಾವಾಗ ಸಂತ ಸಕುಬಾಯಿ ನನ್ನ ದರ್ಶನ ಸಂಬಂಧ ಮನಿ ಒಳಗೆ ಸುಳ್ಳು ಹೇಳಿ ಅತ್ತಿ ಮನಿ ಸೊಸಿ ಕೊಡ ತಂದವ ಎಲ್ಲಿ ಹೊಳಿ ಮ್ಯಾಲಿಟ್ಟು ಸುಳ್ಳು ಹೇಳಿ ಬಂದಾಗ ಇನ್ನೊಂದ ಹಂಗ ಬಿಡಬಾರ್ದ ತಿಳ್ಕೊಂಡು ಯಾರ ಪಾಂಡುರಂಗ ಬರ್ತಾನೆ ಎಲ್ಲಿಗೆ ನದಿ ದಂಡಿಗೆ ಬಂದ. ನದಿ ದಂಡಿಗೆ ಬಂದ ಸಂತ ಸಕುಬಾಯಿ ಹಂಗ ಸೀರೆ ಉಟ್ಟ ಪುಣ್ಯಾತ್ಮರೇ ಪಾಂಡುರಂಗ ದೇವ್ರ. ಹೌದು, ಸೀರೆ ಒಟ್ಟ ಸಂತ ಸಕುಬಾಯಿ ಹಂಗ ಸಸಿ ಹಂಗಾಗಿ ಬಗಲಾಗ ಕೊಡ ತಗೊಂಡು ತಂದ ಮನಿ ಒಳಗ ಇಳಿಸ್ತಾನ. ಅವಾಗ ತಾಯಿ ಕೇಳ್ತಾಳ, ಸಸಿ ಅತ್ತಿ ಕೇಳ್ತಾಳ, ಮಾವ ಕೇಳ್ತಾರ ಏನಂತ? ಇನ್ನೊತ್ತನ ಎಲ್ಲಿ ಹೋಗಿದ್ದಂದಾಗ ಇಲ್ಲೇ ಸ್ವಲ್ಪ ಲೇಟ್ ಆತಂದಾಗ ಅದೇ ಕೊಡ ತಗೊಂಡು ತಂದು ಯಾವಾಗ ಮನಿ ಒಳಗ ಪಾಂಡುರಂಗ ಇಳಿಸಿದೋ ಸಸಿ ಏನ್ ಮಾಡ್ತಾಳ ಅದೇ ಕೆಲಸ ಪಾಂಡುರಂಗ ಮಾಡಾಕತ್ತ ಪುಣ್ಯಾತ್ಮರೇ. ಹೌದಾ? ಹೆಣ್ಣು ಮಗಳ ರೊಟ್ಟಿ ಮಾಡೋ ಕೆಲಸ ರೊಟ್ಟಿ ಮಾಡ್ಯಾನ, ಹಿಟ್ಟು ಬೀಸಿದಾನ, ನೀರು ತಂದಾನ, ಜಗಳ ಬಡದಾನ, ಎಲ್ಲಾ ಮಾಡ್ಯಾನ ಪಾಂಡುರಂಗ. ಬಾಂಡೆ ತಿಕ್ಕ್ಯಾಣ. ಸಸಿ ಮಾಡೋ ಕೆಲಸ ಎಲ್ಲಾ ಮಾಡಾಕತ್ತ. ನಮ್ಮ ಸಸಿ ನಮ್ಮ ಮನಿ ಒಳಗದಾಳತ್ತ ಬಹಳ ಆನಂದದಿಂದ ಅತ್ತಿ ಮಾವ ಎಲ್ಲರೂ ಬಹಳ ಆನಂದದಿಂದ ಇದ್ರು. ಹೌದು. ಅವಾಗ ಅದೇ ಸಸಿ ಹೋಗಿ ಪಂಡರಿಪುರಕ್ಕೆ ಹೋಗಿ ಅದೇ ಪಾಂಡುರಂಗನ ಗುಡಿ ಸುತ್ತ ಹೋಗಿ ಪಾಂಡುರಂಗನ ಮುಂದ ನಮಸ್ಕಾರ ಮಾಡ್ತಾಳ. ಯಾಕ ಅದೇ ಪಾಂಡುರಂಗನ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾಳ. ಸಕುಬಾಯಿ ಹೋಗಿ ನಮಸ್ಕಾರ ಮಾಡಿದಾಗ ಕಲ್ಲ ಪಾಂಡುರಂಗ ಕಣ್ಣು ತೆಗೆದ ನೋಡ್ಲಿಲ್ಲ. ಅದೇ ಪಾಂಡುರಂಗನ ನಮಸ್ಕಾರ ಮಾಡಿ ಹೋಗಿ ರುಕ್ಮಾದೇವಿಗೆ ನಮಸ್ಕಾರ ಮಾಡ್ತಾಳ. ಏನಂತ ಹೇಳ್ರಿಪ್ಪ? ಅವಾಗ ನಮಸ್ಕಾರ ಮಾಡಿ ಎದ್ದ ರುಕ್ಮಾದೇವಿ ಮುಂದೆ ನಿಲ್ಲುದ್ರಾಗ ರುಕ್ಮಾದೇವಿ ಕಣ್ಣು ತೆಗೆದು ನೋಡಿ ಯಾರಿಗೆ ಸಂತ ಸಕುಬಾಯಿಗೆ ಮಾತಾಡಿಸ್ತಾರ. ಯಾಕವ್ವ ತಂಗಿ ಹಿಂಗ್ಯಾಕಾಗ್ಯದಿ? ಅವಾಗ ಏನತ್ತ? ಯವ್ವ ನೀ ಇಲ್ಲಿ ಬಂದಿ ಪಾಂಡುರಂಗಗೆ ಮೆಚ್ಚಿ ನೀ ಇಲ್ಲಿ ಬಂದಿ, ನನ್ನ ಗಂಡ ಪಾಂಡುರಂಗ ಹೋಗಿ ನಿನ್ನ ಮನಿ ಒಳಗ ದುಡಿಯಾಕ ಹತ್ತಾನ. ನಿನ್ನ ಕೆಲಸ ಅವ ಮಾಡತ್ತಾನ ಪಾಂಡುರಂಗ. ಕೆಲಸ ಅವ ಮಾಡತ್ತಾನಂತ ರುಕ್ಮಾದೇವಿ ಹೇಳ್ತಾಳ ಸಂತ ಸಕುಬಾಯಿಗೆ. ಹೌದ್ರಿಪ್ಪ. ಅವಾಗ ಅನಾನುಕೂಲದಿಂದ ಪುಣ್ಯಾತ್ಮರೇ ಏನಾಗ್ತದ್ರಿಪ್ಪ? ಅನಾನುಕೂಲದಿಂದ ಪಂಡರಿಪುರದೊಳಗ ಸಂತ ಸಕುಬಾಯಿ ತೀರಿ ಹೊಕ್ಕಾಳ, ಪ್ರಾಣ ಬಿಡ್ತಾಳ ಪುಣ್ಯಾತ್ಮರೇ, ಪ್ರಾಣ ಬಿಡ್ತಾಳ. ಪಾಂಡುರಂಗನ ಸನ್ನಿಧಿ ಒಳಗ ಪ್ರಾಣ ಬಿಡ್ತಾಳ. ಅದೇ ಸನ್ನಿಧಿ ಒಳಗ ಸಂತ ಸಕುಬಾಯಿದು ಹೋದ ದಹನ ಮಾಡ್ತಾರ. ಎಲ್ಲಿ ಎಲುವು ಸುಡ್ತಾರ ಅದೇ ಸ್ಮಶಾನದೊಳಗ. ಹೌದ್ರಿಪ್ಪ. ಅದೇ ಸ್ಮಶಾನದೊಳಗ ಎಲುವು ಸುಡ್ತಾರ. ಅವಾಗ ರುಕ್ಮಾದೇವಿಗೆ ಚಿಂತೆ ಬೀಳ್ತದ ಪುಣ್ಯಾತ್ಮರೇ. ಏನಂತ ಚಿಂತೆ ಬರ್ತದ್ರಿಪ್ಪ? ಸಂತ ಸಕುಬಾಯಿ ಇಲ್ಲೇ ಸತ್ತ ಜೀವ ಬಿಟ್ಟಾರ, ಎಲುವು ಹೋದ ಸುಟ್ಟು ಬಿಟ್ಟಾರ.
ನನ್ನ ಗಂಡ ಪಾಂಡುರಂಗ ಹೋಗಿ ಅಕ್ಕಿ ಮನ್ಯಾಗ ದುಡಿಯಾಕತ್ತಾನ. ಆಹಾ ನನ್ನ ಪಾಂಡುರಂಗ ಸಿಗ್ತಾನೋ ಇಲ್ಲೋ? ಪಾಂಡುರಂಗ ಹೊಳ್ಳಿ ಬರ್ತಾನೋ ಇಲ್ಲೋ? ಪಂಡರಿಪುರಕತ್ತ ರುಕ್ಮಾದೇವಿಗೆ ಚಿಂತೆ ಬೀಳ್ತದ ಮಾತ. ಹೌದ್ರಿಪ್ಪ. ಅವಾಗ ಏನ್ ಮಾಡ್ತಾಳ? ಏನ್ ಮಾಡ್ತಾಳ್ರಿಪ್ಪ? ಒಂದು 7-10 ಮಂದಿ ಸಂತರಿಗೆ ಕರೆದೊಂದು ಮಾತು ಹೇಳ್ತಾರ ರುಕ್ಮಾದೇವಿ. ಯಾವ ಸಂತ ಸಕುಬಾಯಿ ಎಲ್ವ ಸ್ವಲ್ಪ ನಿಲ್ಲುನ್ರಿ. 7-8 ಮಂದಿ ಸಂತರಿಗೆ ಕರೆದು ಕೇಳ್ತಾಳ, ಪಂಡರಿಪುರದ ಬಿಟ್ಟು ಹೋಗಿ ಪಾಂಡುರಂಗ ಎಲ್ಲಿ? ಸಕುಬಾಯಿ ಮನ್ಯಾಗ ಸಕುಬಾಯಿ ಮನಿ ಒಳಗ ಆಳಾಗಿ ದುಡ್ಲಿಕ್ಕತ್ತ. ಸಂತ ಸಕುಬಾಯಿ ಬಂದು ಇಲ್ಲಿ ಪಂಡರಿಪುರದಾಗ ಕಾಲಾಗಿ ಹೋದಳು. ಮರಣ ಹೊಂದಳು. ಇನ್ನು ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಸಂತರಿಗೆ ಕರೆದು ಕೇಳದಾಗ ಏನಂತಾರಿಪ್ಪ ಸಂತರು? ಆ ಸಂತರಿಗೊಂದು ಮಾತು ಹೇಳ್ತಾಳ, ಸಂತ ಸಕುಬಾಯಿ ಎಲ್ಲೂ ಯಾವ್ಯಾವ ಅದಾವಲ್ಲ ಅವನ್ನ ತಗೊಂಡು ಬರೀ ಸಂತ ಸಕುಬಾಯಿಗೆ ಜೀವ ಮಾಡಿ ಮನೆಗೆ ಕಳಿಸುನು ಅಂತ ಹೇಳ್ತಾಳ ರುಕ್ಮಾದೇವಿ. ಮರಳಿ ಜೀವ ತುಂಬಲು ಸತ್ತು ಶರೀರಕ್ಕ. ಅವಾಗ ಆ ಸಂತರಾಗಿರ್ತಕ್ಕಂಥವ್ರು ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ದಿನ 1 ಅಲ್ಲ 2 ಅಲ್ಲ, ದಿನ 10 ಸಾಯ್ತಾವ, 10 ಸುಡ್ತಾರ. ಎಷ್ಟೋ ಹೆಣಗಳನ್ನು ಸುಡ್ತಾರ. ಸಂತ ಸಕುಬಾಯಿಯಲ್ಲೂ ಇವೇ ಗುರುತು ಹೆಂಗಾಗೋದು ಅಂತೇಳಿ ಕೇಳ್ತಾರ ಸಂತರು. ಹೌದ್ರಿಪ್ಪ. ಅವಾಗ ರುಕ್ಮಾದೇವಿ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ಒಂದೊಂದು ಎಲ್ಲೂ ತಗೊಂಡ ಕಿವಿಗೆ ಹಚ್ಚಿ ನೋಡ್ರಿ, ಯಾವ ವಿಠಲ 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 ತಾವಲ್ಲ ಆ ಎಲ್ಲೂ ಅಟ್ಟ ಆರಿಸ್ಕೋರಿ, ಉಳಿದ ಎಲ್ಲೂ ಎಲ್ಲ ಅಲ್ಲೇ ಬಿಟ್ಟು ಬರಿ ಅಂತ ಹೇಳ್ತಾಳ ಪುಣ್ಯಾತ್ಮರೇ. ವಿಠಲ ವಿಠಲ ನೋಡ್ರಿ ಎಂತ ಶಕ್ತಿ ಅದ ಸಂತ ಸಕುಬಾಯಿಯಲ್ಲಿ. ಹೌದ್ರಿಪ್ಪ. ಸತ್ತು ಆದ್ರೂ ಕೂಡ ಎಲ್ಲೂ ವಿಠಲ 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 ತಿದ್ದುವತ್ತ. ಅವಾಗ ಹೋಗಿ 7-8 ಮಂದಿ ಸಂತರು ಹೋಗಿ ಸ್ಮಶಾನದಾಗ ಎಲ್ಲೋ ತಗೊಂಡು ಕಿವಿಗೆ ಹಚ್ಚಿಕೊಂಡು ನೋಡ್ತಾರ, ವಿಠಲ ವಿಠಲ ಅಂತಿದ್ರು ಎಲ್ಲವ. ವಿಠಲ ವಿಠಲ ಅನ್ನುವಂತ ಎಲ್ಲೂ ಬ್ಯಾರೆ ತಗೊಂಡು ತಂದ ರುಕ್ಮಾದೇವಿ ಮುಂದಿಡ್ತಾರ. ಹೌದ್ರಿಪ್ಪ. ಅವಾಗ ರುಕ್ಮಾದೇವಿ ಆಶೀರ್ವಾದ ಮಾಡ್ತಾಳ. ಸಂತ ಸಕುಬಾಯಿ ಸತ್ತಿರ್ತಕ್ಕಂತ ಸಕುಬಾಯಿ ಮತ್ತೆ ಎದ್ದು ನಿಲ್ತಾಳತ್ತ ಪುಣ್ಯಾತ್ಮರೇ, ಎದ್ದು ನಿಲ್ತಾಳತ್ತ. ಎಂತ ಶಕ್ತಿ ಅದ. ಅವಾಗ ಯಾರ ಸಂತ ಸಕುಬಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾಳ್ರಿಪ್ಪ, ಹಾಗಾಗಿ ನಿಲ್ಲಿಬೇಡ, ಅಲ್ಲಿ ನಿಲ್ಲಿಬೇಡ, ಇಲ್ಲಿ ನಿಲ್ಲಿಬೇಡ, ನನ್ನ ಗಂಡ ನಿನ್ನ ಮನಿ ಒಳಗ ಆಳಾಗಿ ಜೀತದ ಆಳಾಗಿ ದುಡ್ಲಿಕ್ಕೆ ಹತ್ತಾನ. ಬೇಗ ಮನಿಗೆ ಹೋಗು, ಹೊರಗೆ ನಮ್ಮ ಮನಿಗೆ ಹೋಗು, ನನ್ನ ಗಂಡನ ನನ್ನ ಪಂಡರಿಪುರಕ್ಕೆ ಕಳಿಸುತ್ತ ರುಕ್ಮಾದೇವಿ ಹೇಳಿದಾಗ ಅವಾಗ ಸಂತ ಸಕುಬಾಯಿ ಹೋಗಿ ಮತ್ತು ಹೊಳಿ ಮೇಲಿಟ್ರಿ ಕೂತಕ್ಕಂತ ಕೊಡ ಇಟ್ಟಲ್ಲೇ ಇತ್ತು, ಅದೇ ಕೊಡ ತಗೊಂಡು ಮನಿಗೆ ಹೋಗ್ತಾಳ ಪುಣ್ಯಾತ್ಮರೇ. ಪಾಂಡುರಂಗ ಹೊಳಿ ಬರ್ತಾನ. ಪಾಂಡುರಂಗ ಪಂಡರಿಪುರಕ್ಕೆ ಹೋದ, ಸಂತ ಸಕುಬಾಯಿ ತನ್ನ ಮನಿ ಒಳಗೆ ಹೋದಳು. ಅದಕ್ಕೆ ಶಕ್ತಿ ಎಂತಾದಿರ್ಬೇಕು ಸಸಿಯಲ್ಲಿ ಅಂತ ಕೇಳಿದ್ರ ಇಂಥ ಶಕ್ತಿ ಇರಬೇಕು ಅಂತೇಳಿ ಅನ್ನುವಂತ ಮಾತನ್ನ ಹೇಳಿ ಆ ಮುಂದಿನ ಪಾಳ್ಯದೊಳಗ ತಂಗಿ ಹೆಂಗ ಬರ್ತಾಳ? ಅತ್ತಿ ಎಲ್ಲೋ ಯಾವರೇ ಎಲ್ಲೇರೆ ಏನಾರೇ ಮಾತಾಡಿದ್ದವತ್ತಂದ್ರ ಇಲ್ಲಿ ಜನರ ಮುಂದೆ ಪ್ರತಿಪಾದನೆ ಮಾಡಿ ಈ ಜನರಿಗೆ ತಿಳಿಯುವಂತ ಮಾತನಿ ದೈವಕ್ಕೆ ತಿಳಿಯುವಂತ ಮಾತನ್ನ ಹೇಳ್ತಾರ ಅನ್ನುವಂತ ಭರವಸೆ ಇಟ್ಕೊಂಡು ಏನ್ ಹೇಳ್ಯಾರ ಅವರು? ಏನ್ ಹೇಳ್ಯಾರಿಪ್ಪ? ಒಂದ ಜನರಲ್ದಾಗ ಕೇಳ್ರಿ, ಮತ್ತೊಂದ ಹಾಲು ಮತದೊಳಗ ಕೇಳ್ರಿ ಹೇಳ್ಯಾರಿಪ್ಪ ಸರ್. ಕೇಳ್ರಿ ಹೇಳ್ಯಾರ. ಅದು ಹೆಂಗ ವಿಷಯಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ವಿಷಯ? ಯಾವ ಶಿವನ ವರದ ಪುತ್ರನಾಗಿ ಹುಟ್ಟಿರ್ತಕ್ಕಂತ ಯಾರು ಶಿವನ ವರಪುತ್ರ? ಶಿವನ ವರಪುತ್ರನಾಗಿ ಹುಟ್ಟಿರ್ತಕ್ಕಂತ ಸಿದ್ದೇಶ್ವರ ಮಹಾತ್ಮ. ಸಿದ್ದೇಶ್ವರ ಮಹಾತ್ಮ. ಸಿದ್ದೇಶ್ವರ ಮಹಾತ್ಮನ ಈ ಭಗವಂತ ಸಿದ್ದೇಶ್ವರ ಮಹಾತ್ಮ ಭೂಮಿ ಸಂಚಾರ ಮಾಡೋ ಕಾಲದೊಳಗ ಏನಾಗಿತ್ರಿಪ್ಪ? 3 ಕಲ್ಲ ಅವನ ಜೋಡಿಯಾಗಿ ಬಂದಿದ್ದು. 3 ಕಲ್ಲ. 3 ಕಲ್ಲ ಈ ಮಹಾತ್ಮ ತಿರುಗಾಡುವಾಗ 3 ಕಲ್ಲ ಅವನ ಜೋಡಿಯಾಗಿ ಬಂದಿದ್ದು. ಆ ಕಲ್ಲುಗಳ ಎಲ್ಲೆಲ್ಲಿ ಸ್ಥಾಪನಾ ಆಗಿದವು? ಸದ್ದ ಶಿವನ ವರಹಸ್ತದಿಂದ ವರಪುತ್ರನಾಗಿ ಹುಟ್ಟು ಬಂದಿರತಕ್ಕಂತ ಸಿದ್ದೇಶ್ವರ ಮಹಾತ್ಮ ಆ ಕಲಿಯುಗದಾಗ ಸಂಚಾರ ಮಾಡೋ ಟೈಮ್ದಾಗ 3 ಕಲ್ಲ ಅವನ ಹಿಂಬಾಲಾಗಿ ಬಂದಿದ್ದು. ಆ 3 ಕಲ್ಲ ಈಗ ಎಲ್ಲಿ ಸ್ಥಾಪನಾ ಆಗಿದಾವ ಅನ್ನೋದು ಇದು ಹಾಲ ಮತದೊಳಗ ಹೌದ್ರಿಪ್ಪ ಒಂದು ಪ್ರಶ್ನೆ ಅದ. ಮತ್ತ ಇನ್ನೊಂದು ಪ್ರಶ್ನೆ ಏನು ಕೇಳೋದದ? ಹೆಂಗ್ರಿಪ್ಪ ಜನರಲ್ ಒಳಗ? ಇನ್ನ ಜನರಲ್ ದೊಳಗ ಆ ರಾಮಾಯಣ ಮಹಾಭಾರತ ಜನರಲ್ ಏನ್ ಬೇಕಾದ ಕೇಳ್ರಂದಾರ. ಅದರೊಳಗ ಒಂದ ಅಧ್ಯಾತ್ಮದೊಳಗ ಒಂದ ಪ್ರಶ್ನೆ ಹೆಂಗ ಕೇಳೋದದ? ಏನ್ರಿಪ್ಪ ಅದು ಪ್ರಶ್ನೆ? ಹೆಂಗ ಕೇಳೋದದ ಪ್ರಶ್ನೆ ಪಾತ್ ಕೇಳಿದ್ರ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬರಬೇಕಾದ್ರ
ಇಲ್ಲಿ ಶ್ರೇಷ್ಠ ಮಾನವ ಜನ್ಮ ಇದಕ್ ಅಂದಾರ ಅಂದಾರಿಪ್ಪ ಎಲ್ಲರೂ ಕೊನೆ ಮಾನವ ಜನ್ಮ ಅಂತೇಳಿ ಇದಕ್ ಅಂದಾರ ಅಂದಾರಿಪ್ಪ ಹೌದಿಲ್ಲ ಹಾ ಹಾ ಇದು ಕೊನೆ ಮಾನವ ಜನ್ಮ ಅಂತಂದ್ರ ಇನ್ನು ಮುಂದೆ ಇದು ಬೇರೆ ಹುಟ್ಟಂಗಿಲ್ಲ ಇಲ್ಲಿಗೆ ಮುಗಿತ್ತು ಇಲ್ಲಿಗೆ ಮುಗಿತು ಹಿಂದ್ ಹುಟ್ಟೋದದ ಕೊನೆ ಮಾನವ ಜನ್ಮ ಇದಕ್ಕ ಅನ್ಬೇಕಾದ್ರ ಹಿಂದ ಯಾವ ಜನ್ಮ ನಾವು ಬಿಟ್ಟು ಬಂದಿದ್ದೇವ ಇನ್ನ ಕೊನೆ ಜನ್ಮ ಈ ಮಾನವ ಜನ್ಮ ನೀಗ್ ಹೋದ ಮೇಲೆ ಇನ್ನು ಮುಂದಿನ ಜನ್ಮ ನಾವು ಒಣ್ಣೆದ್ದು ಯಾವ್ದ ತೊಡ್ತೇವ ಹೌದಿಲ್ಲ ಹೌದ್ರಪ್ಪ ಹಿಂದೊಂದು ಜನ್ಮ ಬಿಟ್ಟ ಮಾನವ ಜನ್ಮಕ್ಕೆ ನೀವು ಬಂದೇವು ಕೊನೆ ಜನ್ಮಕ್ಕ ಹಿಂದೊಂದು ಜನ್ಮ ಬಿಟ್ಟು ಬಂದಿದ್ದೇವೆ ಬಿಟ್ಟು ಬಂದಿರತಕ್ಕಂತ ಜನ್ಮ ಯಾವ್ದ ಇನ್ನು ಮುಂದೆ ಒಣ್ಣೆದಿಂದ ಶುರುವಾಗುದದ ಅದು ಮುಂದಿನ ಜನ್ಮ ಯಾವ್ದ ಹಿಂದಿನ ಜನ್ಮ ಯಾವ್ದ ಮುಂದಿನ ಜನ್ಮ ಯಾವ್ದ ಹೌದ್ರಪ್ಪ ಇದು ಜನರಲ್ ಆಗ ಕೇಳಿರ್ತಕ್ಕಂತ ಪ್ರಶ್ನೆ ಹೌದ್ರಪ್ಪ ಅದಕ್ಕ ಮುಂದಿನ ಪಾಳ್ಯದೊಳಗ ಅನಬಾಯಿ ಕಲಾವಿದ್ರು ಏನ್ ಹೇಳ್ತಾರ ನೋಡೋಣಪ್ಪ ಮತ್ತ ಮಾತಾಡ್ಲಿಕ್ಕೆ ಬರ್ತೈತೆ ಅನ್ನೋ ಅಂತ ಮಾತನ್ನ ಹೇಳಿ ಆ ಸತ್ಯವಾಗಿರ್ತಕ್ಕಂತ ಸುಂದರ 5 ನುಡಿ ಚಾಲ